ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಪ್ಡೇಟ್ ಗಳಿದೆ, ಸೊ ಯಾರು ಕೂಡ ಮಿಸ್ ಮಾಡಬೇಡಿ, ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಕ್ಲಾಶ್ ಇನ್ ಇಟಾಲಿಯಾ ಅಫಿಷಿಯಲ್ ಪೋಸ್ಟರ್ ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಮೇ 31ನೇ ತಾರೀಕು ನಮಗೆ ಕ್ಲಾಶ್ ಇನ್ ಇಟಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರ ಪೋಸ್ಟರ್ ಅಲ್ಲಿ ಯಾರ್ಯಾರು ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಗಂತರ್, ಲಿವ್ ಮಾರ್ಗನ್, ರ್ಯಾಂಡಿ ಓರ್ಟನ್, ಒಬಾ ಫೇಮಿ, ಕೋಡಿ ರೋಡ್ಸ್, ಸಿಎಂ ಪಂಕ್, ರಿಯಾ ರಿಪ್ಲಿ, ಸೆತ್ ರೋಲಿನ್ಸ್ ಹಾಗೆ ಟ್ರಿಕ್ ವಿಲಿಯಂ ಅವರು ನಮಗೆ ಈ ಒಂದು ಪೋಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ರೋಮನ್ ರೈನ್ಸ್ ಅವರು ಈ ಒಂದು ಪೋಸ್ಟರ್ ಅಲ್ಲಿ ಇಲ್ಲ, ಹಾಗಾದ್ರೆ ಅವರು ರಸಲ್ ಮೇನಿಯಾದಲ್ಲಿ ಗೆಲ್ಲೋಲ್ವಾ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರಬಹುದು. ಈ ಒಂದು ಪೋಸ್ಟರ್ಗೂ ಹಾಗೆ ರಸಲ್ ಮೇನಿಯಾ ರಿಸಲ್ಟ್ಗೂ ಯಾವುದೇ ಕೂಡ ಲಿಂಕ್ ಇಲ್ಲ ಗಾಯ್ಸ್. ಯಾವ್ಯಾರು ಸೂಪರ್ ಸ್ಟಾರ್ಸ್ ಗಳು ಟಾಪ್ ಅಲ್ಲಿ ಸದ್ಯಕ್ಕೆ ಇದ್ದಾರೋ ಅವ್ರನ್ನೆಲ್ಲರನ್ನು ಕೂಡ ಈ ಒಂದು ಪೋಸ್ಟರ್ ಅಲ್ಲಿ ಡಬ್ಲ್ಯೂ ಅವರು ಇನ್ವಾಲ್ವ್ ಮಾಡಿದ್ದಾರೆ. ಐ ಥಿಂಕ್ ರೋಮನ್ ರೈನ್ಸ್ ಅವರು ಕ್ಯಾಶ್ ಇನ್ ಇಟಲಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ, ಅದಕ್ಕೋಸ್ಕರ ಅವರನ್ನ ಇನ್ವಾಲ್ವ್ ಮಾಡಿಲ್ಲ. ಯಾರಿಗೆ ಗೊತ್ತು, ಅದಾದ್ಮೇಲೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಗೆ ಆಡ್ ಮಾಡಬಹುದು. ಸದ್ಯಕ್ಕೆ ಕ್ಲಾಶ್ ಇನ್ ಇಟಲಿಯಾ ಪೋಸ್ಟರ್ ಈ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ರಸಲ್ ಮೇನಿಯಾ 42 ನ ಮ್ಯಾಚ್ ಕಾರ್ಡ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಸಲ್ ಮೇನಿಯಾ 42 ನ ನೈಟ್ 1 ನಲ್ಲಿ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಅದೇ ರೀತಿ ನೈಟ್ 2 ಅಲ್ಲಿ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು, ನಾಳೆ ನೈಟ್ 1 ಹಾಗೆ ನೈಟ್ 2 ಅಲ್ಲಿ ಯಾವ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ ಅದನ್ನ ನಾವು ರಿವೀಲ್ ಮಾಡ್ತೀವಿ ಅಂತ. ಅಂಡ್ ಅದೇ ರೀತಿ ರಿವೀಲ್ ಮಾಡಿದ್ದಾರೆ. ನೈಟ್ 1 ನ ಮ್ಯಾಚ್ ಕಾರ್ಡ್ ನ ನಾವು ನೋಡೋದಾದ್ರೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಎಜೆಲಿ ಹಾಗೆ ಬೆಕ್ಕಿ ಲಿಂಚ್ ಅವರ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ದ ವಿಷನ್ ಅಂಡ್ ಸ್ಪೀಡ್ ವರ್ಸಸ್ ದ ಉಸೋಸ್ ಅಂಡ್ ಎಲಿನೈಟ್ ಅವರ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಜೇಕಬ್ ಫಾಟು ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರ ಅನ್ಸ್ಯಾಂಕ್ಷನ್ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ಇರುತ್ತೆ. ಸೆತ್ ರೋಲೆನ್ಸ್ ವರ್ಸಸ್ ಗಂತರ್ ಅವರ ಮ್ಯಾಚ್ ಕೂಡ ನೈಟ್ 1 ನಲ್ಲಿ ಇರುತ್ತೆ. ಸ್ಟೆಫನಿ ವೆಕಾರ್ ವರ್ಸಸ್ ಲಿವ್ ಮಾರ್ಗನ್ ಅವರ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಕೂಡ ನೈಟ್ 1 ನಲ್ಲಿ ಇರುತ್ತೆ. ಅಂಡ್ ಅದೇ ರೀತಿ ನೈಟ್ 1 ನ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅಂಡ್ ವೈಪರ್ ರ್ಯಾಂಡಿ ಓರ್ಟನ್ ಅವರ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ನೈಟ್ 1 ನ ಮೈನ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ ಪ್ಯಾಟ್ ಮೆಕಫಿ ಅವರು ಕೂಡ ಇರ್ತಾರೆ. ಇಷ್ಟು ದಿನ ಡೌಟ್ ಇತ್ತು ಈ ಒಂದು ಮ್ಯಾಚ್ ನೈಟ್ 2 ನ ಮೈನ್ ಇವೆಂಟ್ ಮಾಡಬಹುದು ಅಂತ, ಬಟ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಈ ಒಂದು ಮ್ಯಾಚ್ ನ ನೈಟ್ 1 ನ ಮೈನ್ ಇವೆಂಟ್ ಗೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇದಾದ್ಮೇಲೆ ನೈಟ್ 2 ಕಡೆ ಬರೋದಾದ್ರೆ ಜೇಡ್ ಕಾರ್ಗಿಲ್ ವರ್ಸಸ್ ರಿಯಾ ರಿಪ್ಲಿ ಅವರ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಮ್ಯಾಚ್ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬ್ರಾಕ್ ಲೆಸ್ನರ್ ವರ್ಸಸ್ ಒಬಾ ಫೇಮಿ ಅವರ ಸಿಂಗಲ್ಸ್ ಮ್ಯಾಚ್ ನೈಟ್ 2 ಅಲ್ಲಿ ಆಗ್ತಾ ಇದೆ. ಲ್ಯಾಡರ್ ಮ್ಯಾಚ್ ಇದೆಯಲ್ಲ, 6 ಮ್ಯಾನ್ ಲ್ಯಾಡರ್ ಮ್ಯಾಚ್, ಈ ಒಂದು ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ಆಗ್ತಾ ಇದೆ. ಫಿನ್ ಬ್ಯಾಲರ್ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ಆಗ್ತಾ ಇದೆ. ಸ್ಯಾಮಿ ಝೈನ್ ವರ್ಸಸ್ ಟ್ರಿಕ್ ವಿಲಿಯಂ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಸಿಂಗಲ್ಸ್ ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ಆದ್ರೆ, ನೈಟ್ 2 ನ ಮೈನ್ ಇವೆಂಟ್ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಿಎಂ ಪಂಕ್ ವರ್ಸಸ್ ರೋಮನ್ ರೈನ್ಸ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ನೈಟ್ 1 ನಲ್ಲಿ ನಮಗೆ 7 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದೇ ರೀತಿ ನೈಟ್ 2 ಅಲ್ಲಿ ಡಬ್ಲ್ಯೂ ಅವರು 6 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಮಗೆ ರಸಲ್ ಮೇನಿಯಾ ನೈಟ್ 1 ನಲ್ಲಿ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ವಿಮೆನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಶಾರ್ಲೆಟ್ ಫ್ಲೇರ್ ಅಂಡ್ ಅಲೆಕ್ಸಾ ಬ್ಲಿಸ್ ವರ್ಸಸ್ ನಾಯಾ ಜಾಕ್ಸ್ ಅಂಡ್ ಲಾಸ್ಟ್ ಲೆಜೆಂಡ್ ವರ್ಸಸ್ ಬೇಲಿ ಅಂಡ್ ಲೈರಾ ವಾಲ್ಕೈರಾ ವರ್ಸಸ್ ಬೆಲ್ಲಾ ಟ್ವಿನ್ಸ್ ಅವರ ನಡುವೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ನೈಟ್ 1 ಗೆ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ನಮ್ಮ ನಿಕ್ಕಿ ಬೆಲ್ಲಾ ಅವರು ಇಂಜುರಿ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಇಂಜುರಿ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಬಟ್ ಆ ಒಂದು ಇಂಜುರಿ ಅಷ್ಟೊಂದೇನು ಸೀರಿಯಸ್ ಅಲ್ಲ, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಹೋಪ್ ಮಾಡ್ತಾ ಇದ್ದಾರೆ ನಿಕ್ಕಿ ಬೆಲ್ಲಾ ಅವರು ರಸಲ್ ಮೇನಿಯಾ ಅಷ್ಟೊತ್ತಿಗೆ ರಿಕವರಿ ಆಗಬಹುದು ಅಂತ. ಇದರಲ್ಲಿ ಡಬ್ಲ್ಯೂ ಅವರು ಒಂದು ಬ್ಯಾಕಪ್ ಪ್ಲಾನ್ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬೇಕು. ಅಕಸ್ಮಾತ್ ನಮ್ಮ ನಿಕ್ಕಿ ಬೆಲ್ಲಾ ಅವರೇನಾದ್ರೂ ರಸಲ್ ಮೇನಿಯಾ ಅಷ್ಟೊತ್ತಿಗೆ ಇಂಜುರಿಯಿಂದ ರಿಕವರಿ ಆಗ್ಲಿಲ್ಲ ಅಂದ್ರೆ ಬೆಲ್ಲಾ ಟ್ವಿನ್ಸ್ ಅವರ ರಿಪ್ಲೇಸ್ಮೆಂಟ್ ಆಗಿ ನಮಗೆ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಕಸ್ಮಾತ್ ನಮ್ಮ ನಿಕ್ಕಿ ಬೆಲ್ಲಾ ಅವರೇನಾದ್ರೂ ರಸಲ್ ಮೇನಿಯಾ ಅಷ್ಟೊತ್ತಿಗೆ ರಿಕವರಿ ಆಗಿ ಅವರು ಮ್ಯಾಚ್ ಆಡಬಹುದು ಅಂತ ಡಬ್ಲ್ಯೂ ಗೆ ಗೊತ್ತಾದ್ರೆ, ನಮ್ಮ ಆಸ್ಕಾ ಹಾಗೆ ಇಯೋಸ್ಕೈ ಅವರ ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ನೈಟ್ 2 ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಆಸ್ಕಾ ಹಾಗೆ ಇಯೋಸ್ಕೈ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ರು, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ರಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ 7 ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ನೈಟ್ 2 ಅಲ್ಲಿ 6 ಮ್ಯಾಚ್ ಇರೋದ್ರಿಂದ ಡಬ್ಲ್ಯೂ ಅವರು ಈ ಕಡೆ ಬೆಲ್ಲಾ ಟ್ವಿನ್ಸ್ ಅವರೇನಾದ್ರೂ ಅಫಿಷಿಯಲ್ ಆಗಿ ಕ್ಲಿಯರ್ ಆಗಿ ಇಲ್ಲ ನಾವು ವಿಮೆನ್ಸ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಇದ್ದೇ ಇರ್ತೀವಿ ಅಂತ ಹೇಳಿದ್ರೆ, ಆಸ್ಕಾ ಹಾಗೆ ಇಯೋಸ್ಕೈ ಅವರ ಮ್ಯಾಚ್ ನ ನೈಟ್ 2 ಗೆ ಆಡ್ ಮಾಡಬಹುದು. ಅಥವಾ ನಮ್ಮ ಬೆಲ್ಲಾ ಟ್ವಿನ್ಸ್ ಅವರೇನಾದ್ರೂ ರಿಕವರಿ ಆಗ್ಲಿಲ್ಲ ಅಂದ್ರೆ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಬೆಲ್ಲಾ ಟ್ವಿನ್ಸ್ ಅವ್ರನ್ನ ರಿಪ್ಲೇಸ್ ಮಾಡಬಹುದು ಈ ಒಂದು ಮ್ಯಾಚ್ ಅಲ್ಲಿ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಇನ್ನ ಜಾಸ್ತಿ
ಟೈಮ್ ಇಲ್ಲ. ಇನ್ನ ಒಂದು ಸ್ಮ್ಯಾಕ್ ಡೌನ್ ಹಾಗೆ ಮಂಡೇ ನೈಟ್ ರೋ ಮುಗಿಯೋ ಅಷ್ಟರಲ್ಲಿ ಈ ಒಂದು ವಿಚಾರದ ಮೇಲೆ ನಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೇಕು. ಇನ್ನ ನಮ್ಮ ಲಿವ್ ಮಾರ್ಗನ್ ಅವರಿಗೂ ಕೂಡ ಇಂಜುರಿ ಆಗಿದೆ ಅಂತಾನೆ ಹೇಳ್ಬೇಕು. ನಿನ್ನೆ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಸ್ಟೆಫನಿ ವೆಕೆರ್ ಅವರು ಬಂದು ಲಿವ್ ಮಾರ್ಗನ್ ಅವ್ರನ್ನ ಹಿಂದೆಯಿಂದ ಪುಷ್ ಮಾಡ್ತಾರೆ. ನಮ್ಮ ಲಿವ್ ಮಾರ್ಗನ್ ಅವರು ಸೀದಾ ಹೋಗಿ ರಾಕ್ಸಿನ್ ಪ್ರೀಸ್ ಅವರಿಗೆ ಒಂದು ಡಿಚ್ಚಿನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಅವ್ರನ್ನ ಟಿವಿಗೆ ಓಡಿಸಿ ನಮ್ಮ ಸ್ಟೆಫನಿ ವೆಕೆರ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಲಿವ್ ಮಾರ್ಗನ್ ಅವರ ಸ್ಥಿತಿನ ನೀವಿಲ್ಲಿ ನೋಡ್ತಾ ಇರಬಹುದು. ಎಲ್ಲರೂ ಕೂಡ ಗ್ರೂಪ್ ಅಲ್ಲಿ ಸೆಲ್ಫಿನ ತಗೊಂಡು ಪೋಸ್ಟ್ ಮಾಡಿದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಲಿವ್ ಮಾರ್ಗನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವ್ರನ್ನ ಡಬ್ಲ್ಯೂ ಅವರು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರಂತೆ. ರಸಲ್ ಮೇನಿಯಾ ಏನಾದ್ರೂ ನಮಗೆ ಮುಂದಿನ ವಾರ ನೋಡೋದಕ್ಕೆ ಸಿಗ್ದಲೆ ಇದೇ ವಾರ ಏನಾದ್ರೂ ಆಗಿದ್ರೆ 100% ನಮ್ಮ ಲಿವ್ ಮಾರ್ಗನ್ ಹಾಗೆ ಸ್ಟೆಫನಿ ವೆಕೆರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡ್ತಾ ಇದ್ರಂತೆ. ಬಟ್ ಇನ್ನೂ ಕೂಡ ಒಂದು ವಾರ ಟೈಮ್ ಇರೋ ಕಾರಣ ನಮ್ಮ ಲಿವ್ ಮಾರ್ಗನ್ ಅವರು ರಿಕವರಿ ಆಗಬಹುದು ಅಂತ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಸೊ ಕನ್ಕಷನ್ ಆಗಿತ್ತಂತೆ ಇಬ್ರಿಗೂ ಕೂಡ. ಅಷ್ಟೊಂದು ಸೀರಿಯಸ್ ಆಗಿ ನಮ್ಮ ಸ್ಟೆಫನಿ ವೆಕೆರ್ ಅವರು ತೊಳ್ಳಿದ್ರು ಅಂತಾನೆ ಹೇಳ್ಬೇಕು. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರು ಕಾಣಿಸ್ತಾ ಇದ್ದಾರೆ. ಸೊ ಇವರು ಆದಷ್ಟು ಬೇಗ ರಿಕವರಿ ಆಗ್ಲಿ. ರಾಯಲ್ ರಂಬಲ್ ವಿನ್ನರ್ ಗುರು ಈ ರೀತಿ ಸಿಲ್ಲಿ ರೀಸನ್ ಇಂದ ಇಂಜುರಿ ಆಗಿ ಅವರು ರಸಲ್ ಮೀನಿಯಾದಲ್ಲಿ ಚಾನ್ಸ್ ನ ಕಳ್ಕೊಂಡ್ರೆ ಲಿಟ್ರಲಿ ಚೆನ್ನಾಗಿರೋದಿಲ್ಲ. ಸೊ ಈ ವಾರ ಇದ್ದಿದ್ರೆ ನಿಜವಾಗ್ಲೂ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡೋರು. ಮುಂದಿನ ವಾರ ಮ್ಯಾಚ್ ಇರೋ ಕಾರಣ ಇವರಿಬ್ರು ಕೂಡ ಸದ್ಯಕ್ಕೆ ಡಬ್ಲ್ಯೂ ಅವರು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡೀಮನ್ ಫಿನ್ ಬ್ಯಾಲರ್ ಅವರ ರಿಟರ್ನ್ ಬಗ್ಗೆ. ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಟೀಸ್ ಮಾಡಿದ್ರು, ನನ್ನ ಇನ್ನ ಒಂದು ಮೊಕನ ಡೊಮಿನಿಕ್ ಮಿಸ್ಟೀರಿಯೋ ನಿನಗೆ ತೋರಿಸಿಲ್ಲ, ನೀನು ಚೀಟಿಂಗ್ ಮಾಡಿ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ. ಅಫ್ಕೋರ್ಸ್ ಅದನ್ನ ನಾನೇ ನಿನಗೆ ಹೇಳ್ಕೊಟ್ಟಿದ್ದು ಅಂಡ್ ಅದರಲ್ಲಿ ನಿನ್ನ ತಪ್ಪಿಲ್ಲ. ಬಟ್ ನನ್ನ ಇನ್ನೊಂದು ಮುಖನ ನೀನು ನೋಡಿಲ್ಲ ಅಂಡ್ ರಸಲ್ ಮೀನಿಯಾದಲ್ಲಿ ಖಂಡಿತವಾಗ್ಲೂ ಕೂಡ ನಿನಗೆ ನಾನು ಅದನ್ನ ತೋರಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ಡೀಮನ್ ಫಿನ್ ಬ್ಯಾಲರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ಕಾರ್ಡ್ ಗ್ರಾಫಿಕ್ ನು ಕೂಡ ರಿಲೀಸ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಗಾಯ್ಸ್, ನಮಗೆ ರಸಲ್ ಮೀನಿಯಾದಲ್ಲಿ ಡೀಮನ್ ಫಿನ್ ಬ್ಯಾಲರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಫ್ಕೋರ್ಸ್ ಸ್ವಲ್ಪ ಜನ ಪ್ರಶ್ನೆನ ಮಾಡಬಹುದು, ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸೋಲಿಸೋದಕ್ಕೆ ಫಿನ್ ಬ್ಯಾಲರ್ ಅವರು ಡೀಮನ್ ಕ್ಯಾರೆಕ್ಟರ್ ನ ತಗೊಂಡು ಬರಬೇಕಾದಂತಹ ಅವಶ್ಯಕತೆ ಇದೆಯಾ ಗುರು ಅಂತ. ಅದರಲ್ಲೂ ಕೂಡ ಚಾಂಪಿಯನ್ಶಿಪ್ ಕೂಡ ಆನ್ ದ ಲೈನ್ ಇಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ಆನ್ ದ ಲೈನ್ ಇದ್ದಿದ್ರೆ ನಿಜವಾಗ್ಲೂ ಕೂಡ ಆಸಮ್ ಆಗಿರೋದು ಅಂತಾನೆ ಹೇಳ್ಬೇಕು. ಬಟ್ ನಾನಿಲ್ಲಿ ಡೀಮನ್ ಫಿನ್ ಬ್ಯಾಲರ್ ಅವರು ಅಗತ್ಯಕತೆ ಇತ್ತ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸೋಲಿಸೋದಕ್ಕೆ ಆ ಪ್ರಶ್ನೆ ಬಗ್ಗೆ ಮಾತಾಡೋದಕ್ಕೆ ಬರೋದಿಲ್ಲ. ಅದು ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ ಮಾಡೋದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ರಸಲ್ ಮೇನಿಯಾದಲ್ಲಿ ನಮಗೆ ಬಹಳಷ್ಟು ವರ್ಷಗಳ ನಂತರ ಡೀಮನ್ ಫಿನ್ ಬ್ಯಾಲರ್ ಅವರು ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ. ಡೀಮನ್ ಫಿನ್ ಬ್ಯಾಲರ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗ್ತಾ ಇದೆ. ಫೈನಲಿ ಈ ಬಾರಿ ರೆಡ್ ಡೀಮನ್ ಫಿನ್ ಬ್ಯಾಲರ್ ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ತರ್ತಾ ಇದೆ. ಐ ಥಿಂಕ್ ರಸಲ್ಮೇನಿಯಾ 39 ಅಲ್ಲಿ ಅನ್ಕೋತೀನಿ ಎಡ್ಜ್ ಹಾಗೆ ಪರ್ಪಲ್ ಡೀಮನ್ ಫಿನ್ ಬ್ಯಾಲರ್ ಅವರ ನಡುವೆ ಎಲಿನೆಸೆಲ್ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕಿತ್ತು. ಆಗ ತರ ವಿಚಿತ್ರವಾಗಿತ್ತು, ಯಾಕಂದ್ರೆ ಫಿನ್ ಬ್ಯಾಲರ್ ಅವರು ಜಡ್ಜ್ಮೆಂಟ್ ಡೇ ಅಲ್ಲಿ ಇದ್ರು, ಪರ್ಪಲ್ ಕಲರ್ ಹಾಗೆ ಹೀಗೆ ಅಂತ ತಗೋ ಬಂದಿದ್ರು. ಬಟ್ ಫೈನಲಿ ಈಗ ನಮಗೆ ಓಜಿ ಡೀಮನ್ ಫಿನ್ ಬ್ಯಾಲರ್ ಅವರ ರಿಟರ್ನ್ ರಸಲ್ ಮೀನಿಯಾದಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ. ರಸಲ್ ಮೀನಿಯಾದಲ್ಲಿ ಅವರ ಎಂಟ್ರಿನ ನೋಡೋದಿಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಒಂದು ಗ್ರ್ಯಾಂಡ್ ಎಂಟ್ರಿನ ಡಬ್ಲ್ಯೂ ಅವರು ಪ್ರೆಸೆಂಟ್ ಮಾಡಬಹುದು. ಏನೇ ಆಗಲಿ ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಡ್ ರೋಡ್ ಟು ರಸಲ್ ಮೀನಿಯಾ ಸೀಸನ್ ಆಗಿರೋದ್ರಿಂದ ಚಾನಲ್ ಅಲ್ಲಿ ಇನ್ನೂ ಆದಷ್ಟು ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ ಅಂಡ್ ಬಹಳಷ್ಟು ಅಪ್ಡೇಟ್ಗಳು ಕೂಡ ಇದೆ. ವಿನ್ಸ್ ಮಿಕ್ಮೆನ್ ಟ್ರಿಪಲ್ ಎಚ್ ಅವರ ಕಾಂಟ್ರವರ್ಸಿ ಕೂಡ ಪ್ರಾರಂಭ ಆಗಿದೆ. ಅದನ್ನೆಲ್ಲದನ್ನು ಕೂಡ ತಗೊಂಡು ನಾಳೆ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.